ಬಿಸಿಬೇಳೆ ಬಾತ್ ಮಾಡುವ ವಿಧಾನ. ಮೊದಲಿಗೆ ಅಕ್ಕಿ, ಕಡಲೆಕಾಯಿ ಬೀಜ ಎರಡನ್ನೂ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ 2 ವಿಷಲ್ ಹೊಡೆಸ್ಕೋಬೇಕು. ಆಮೇಲೆ ಇನ್ನೊಂದು ಕುಕ್ಕರಲ್ಲಿ 1.5 ಕಪ್ ತೊಗರಿಬೇಳೆ, ಅದನ್ನು 2 ವಿಷಲ್ ಹೊಡೆಸ್ಕೋಬೇಕು. ಆಮೇಲೆ ಹೆಚ್ಕೊಂಡಿರೋ ಟೊಮೆಟೊ, ತರಕಾರಿ, ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಬಟಾಣಿ ಎಲ್ಲದನ್ನು ಮತ್ತು ಇನ್ನೂ ಒಂದು ಕುಕ್ಕರಿಗೆ ಹಾಕ್ಕೊಂಡು ವಿಷಲ್ ಹೊಡೆಸ್ಕೋಬೇಕು. 1 ವಿಷಲ್ ಸಾಕು. ಬೀನ್ಸ್ ಅದನ್ನು ಸೇರಿಸಿ ಉಪ್ಪು ಹಾಕ್ಕೊಂಡು ವಿಷಲ್ ಹೊಡೆಸ್ಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಬಿಸಿಬೇಳೆಬಾತ್ ಪೌಡರ್, ಚಕ್ಕೆ, ಲವಂಗ, ಕಾಯಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಗ್ರೈಂಡ್ ಮಾಡಿರೋ ಖಾರನ ಅದಕ್ಕೆ ಸುರ್ಕೊಂಡು, ಆಮೇಲೆ ಬೇಯಿಸಿರೋ ಅನ್ನ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬೇಯಿಸಿರೋ ಬೇಳೆ, ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ತಿನ್ನೋದಕ್ಕೆ ಬಿಸಿಬೇಳೆಬಾತ್ ರೆಡಿ.